ನಾನ್ ವೆಜ್ ಹಾಲಿನಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ. ಅಮೆರಿಕದ ಹಸುಗಳಿಗೆ ಮಾಂಸಾಹಾರ ನೀಡ್ತಾರೆ. ನಾನ್ ವೆಜ್ ಹಾಲಿನಿಂದ ಧಾರ್ಮಿಕ ಭಾವನೆಗೂ ಕೂಡ ಧಕ್ಕೆ ಆಗುತ್ತೆ. ನಾನ್ ವೆಜ್ ಹಾಲಿನಿಂದ ಮನುಷ್ಯನ ದೇಹದ ಮೇಲೆ ನಾನಾ ರೀತಿಯ ಪರಿಣಾಮಗಳು ಬೀರುತ್ತೆ. ವಾಂತಿ, ಭೇದಿ, ಹೊಟ್ಟೆ ನೋವು, ಹೊಟ್ಟೆ ಹಿಂಡುವಂತ ಅನುಭವ ಆಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ತಜ್ಞ ವೈದ್ಯ ಡಾಕ್ಟರ್ ಪವನ್ ಮಾಹಿತಿಯನ್ನು ನೀಡಿದ್ದಾರೆ. ದೇಹದ ಮೇಲೆ ನಾನಾ ರೀತಿಯ ಪರಿಣಾಮಗಳು ಆಗುತ್ತೆ. ಇದನ್ನ ನಾವು ತಡೆದುಕೊಳ್ಳೋದಕ್ಕಾಗುವುದಿಲ್ಲ. ನಮ್ಮ ದೇಹದ ಪರಿಸ್ಥಿತಿ ನಾನ್ ವೆಜ್ ಹಾಲಿಗೆ ಸೂಕ್ತ ಅಲ್ಲ ಅನ್ನೋ ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಮಾತಾಡಿದ್ದಾರೆ. ತಜ್ಞ ವೈದ್ಯ ಡಾಕ್ಟರ್ ಪವನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಭಾರತ ದೇಶಕ್ಕೆ ನಾನ್ ವೆಜ್ ಹಾಲನ್ನ ರಫ್ತು ಮಾಡೋದಕ್ಕೆ ಅಮೆರಿಕ ಹೊರಟಿದೆ. ಹಾಗಾದ್ರೆ ಈ ನಾನ್ ವೆಜ್ ಹಾಲ್ ಅಂದ್ರೆ ಏನು, ಇದರಿಂದ ಮನುಷ್ಯರ ದೇಹದ ಮೇಲಾಗುವಂತಹ ಪರಿಣಾಮಗಳೇನು, ಇದರ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಪವನ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ನಾನ್ ವೆಜ್ ಹಾಲು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನ್ ಸರ್ ಈ ನಾನ್ ವೆಜ್ ಹಾಲು ಅಂತ? ನೋಡಿ, ನಮ್ಮ ಭಾರತದಲ್ಲಿ ಯೂಶಲಿ ಹಸುಗಳಿಗೆ ಹುಲ್ಲು, ಹಿಂಡಿ, ಬೂಸ ಮತ್ತೆ ವೇಸ್ಟ್ ವೆಜಿಟೇಬಲ್ಸ್ ಅನ್ನ ನಾವು ಫೀಡ್ ಮಾಡ್ತೀವಿ. ಆದ್ರೆ ಈಗ ಅಮೆರಿಕದಲ್ಲಿ ಏನಂದ್ರೆ ಇದಕ್ಕೆ ಬೇರೆ ತರನಾದ ಫೀಡ್ಸ್ ಅನ್ನ ಕೊಡ್ತಾರೆ. ಈ ಫೀಡ್ಸ್ ಅಲ್ಲಿ ಏನಾಗುತ್ತೆ, ಈ ಕೋಳಿ, ಕುರಿ, ಹಂದಿ, ಕುದುರೆ, ನಾಯಿ, ಹೀಗೆ ಅದರ ವೇಸ್ಟ್ ಪ್ರಾಡಕ್ಟ್ಸ್ ಇರಬಹುದು ಅಥವಾ ಅದರ ಮಾಂಸ, ರಕ್ತ ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಇದನ್ನ ಆ ಹಸುಗಳು ತೆಗೆದುಕೊಂಡು ಕೊಡ್ತಕ್ಕಂಥ ಹಾಲನ್ನ ನಾನ್ ವೆಜ್ ಹಾಲು ಅಂತ ಹೇಳ್ತೀವಿ. ಆದ್ರೆ ಯೂಶಲಿ ಇವೆಲ್ಲ ತೆಗೆದುಕೊಂಡು ಅದು ಹಾಲನ್ನ ಕೊಟ್ಟಾಗ ಯೂಶಲಿ ಮೆಟಬಲೈಸ್ ಆಗಿ ಬರೋದ್ರಿಂದ ಆ ಹಾಲಲ್ಲಿ ಆ ನಾನ್ ವೆಜ್ ಕಂಟೆಂಟ್ಸ್ ಏನು ಇರೋದಿಲ್ಲ. ಆದ್ರೆ ಒಂದು ನಮ್ಮ ಭಾರತದಲ್ಲಿ ಹಸುವನ್ನ ಒಂದು ಪೂಜ್ಯ ಭಾವನೆಯಿಂದ ನೋಡೋದ್ರಿಂದ ಮತ್ತೆ ಆ ಹಾಲನ್ನ ಮತ್ತೆ ತುಪ್ಪವನ್ನ ದೇವರಿಗೆ ಇದೆಲ್ಲ ಉಪಯೋಗಿಸೋದ್ರಿಂದ ಇದನ್ನ ಸೇವಿಸಿದಾಗ ಇದಕ್ಕೆ ಒಂಥರ ಅಪಚಾರ ಆಗ್ಬೋದು ಅನ್ನೋ ಒಂದು ರಿಲಿಜಿಯಸ್ ಬಿಲೀಫ್ ಏನಿದೆ ಅಲ್ಲ, ಅದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಆದ್ರೆ ಇದರಿಂದ ಹೆಲ್ತ್ ಏನಾದ್ರೂ ಹಜಾರ್ಡ್ಸ್ ಇದೆಯಾ ಅಂತ ಕೇಳಿದ್ರೆ ಯೂಶಲಿ ಏನಾಗುತ್ತೆ, ಈ ಹಾಲು ಕಂಟ್ಯಾಮಿನೇಟ್ ಆದಾಗ, ಯಾಕಂದ್ರೆ ಈ ಅನಿಮಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಏನೇನಿರುತ್ತೆ ಇವನ್ನೆಲ್ಲ ಹ್ಯಾಂಡಲ್ ಮಾಡುವಾಗ ಯೂಶಲಿ ಕಂಟ್ಯಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇದರಲ್ಲಿ ಈಕೋಲ ಏನೋ ಬ್ಯಾಕ್ಟೀರಿಯಾ ಇರ್ಬೋದು, ಸಾಲ್ಮೊನೆಲ್ಲಾ ಇರ್ಬೋದು, ಲಿಸ್ಟೀರಿಯಾ, ಇವೆಲ್ಲ ಬ್ಯಾಕ್ಟೀರಿಯಾಗಳು ಕಂಟ್ಯಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇವೆಲ್ಲ ಕಂಟ್ಯಾಮಿನೇಟ್ ಆದಾಗ ಹೊಟ್ಟೆ ಹಿಂಡ್ತಕ್ಕಂಥದ್ದು, ವಾಂತಿ, ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ಟೈಫಾಯ್ಡ್ ಜ್ವರ ಬರ್ತಕ್ಕಂಥದ್ದು, ಇವೆಲ್ಲ ಕಾಮನ್ ಆಗಿ ಆಗುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಕ್ಕಳು ಈ ಹಾಲನ್ನ ಸೇವಿಸಿದಾಗ ಬೇಗ ಇನ್ಫೆಕ್ಷನ್ಗೆ ತುತ್ತಾಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಕಂಟ್ಯಾಮಿನೇಟ್ ಆಗದೆ ಪ್ಯಾಸ್ಚರೈಸ್ ಮಾಡಿ ಏನು ಸ್ಟ್ಯಾಂಡರ್ಡ್ ನಾರ್ಮ್ಸ್ ಇದೆ ಅದರ ಪ್ರಕಾರ ಬಂದ್ರೆ ಯೂಶಲಿ ಏನೂ ಆಗೋದಿಲ್ಲ. ಇನ್ನು ಇದರ ಜೊತೆಗೆ ಯೂಶಲಿ ಕೆಮಿಕಲ್ ಕಂಟ್ಯಾಮಿನೇಷನ್ ಆಗುವಂತ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಈ ಕೆಮಿಕಲ್ ಕಂಟ್ಯಾಮಿನೇಷನ್ ಅಂದ್ರೆ ಈ ಸಾಕಷ್ಟು ಪ್ರಾಣಿಗಳಲ್ಲಿ ಮೆಡಿಸಿನ್ಸ್ ಇರಬಹುದು, ಡ್ರಗ್ಸ್ ಇರಬಹುದು, ಪೆಸ್ಟಿಸೈಡ್ಸ್ ಇರಬಹುದು. ಸೊ ಇವೆಲ್ಲಾನು ಕೂಡ ಯೂಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಈ ಹಾಲ್ನಲ್ಲಿ ಇವೆಲ್ಲ ಈ ಮೆಡಿಸಿನ್ಸ್ ಇರಬಹುದು, ಪೆಸ್ಟಿಸೈಡ್ಸ್ ಇರಬಹುದು ಇದ್ದಾಗ ಯೂಶಲಿ ಪಾಸ್ ಆಗುತ್ತೆ. ಸೊ ಇದನ್ನ ಸೇವಿಸಿದಾಗ ಲಾಂಗ್ ಟರ್ಮ್ ಏನಾದರೂ ಇದಿದ್ರೆ ಆಗ ತುಂಬಾ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಭಾರತೀಯರು ಸಾಮಾನ್ಯವಾಗಿ ದೇಸಿ ಹಾಲನ್ನ ಕುಡಿದು ಬೆಳೆದಿರ್ತಾರೆ, ಅದೇ ಅಭ್ಯಾಸ ಆಗಿರುತ್ತೆ. ಏಕ್ದಮ್ ಬೇರೆ ದೇಶದ ನಾನ್ ವೆಜ್ ಹಾಲು ಅಂತ ಸೇವನೆ ಮಾಡಿದಾಗ ಅದು ಯಾವ ರೀತಿಯಾಗಿ ಪರಿಣಾಮಗಳು ಬೀಳುತ್ತೆ ಸರ್, ಎಸ್ಪೆಷಲಿ ಚಿಕ್ಕ ಮಕ್ಕಳುಗಳಲ್ಲಿ ಆ ರೀತಿಯಲ್ಲಿ ಅಥವಾ ದೊಡ್ಡವರಲ್ಲಿ ಅಂತ? ನೋಡಿ, ಹಾಲು ಯಾವ ದೇಶದ್ದು ಅನ್ನೋದು ಏನು ಅದು ಡಿಫರೆನ್ಸ್ ಆಗೋದಿಲ್ಲ ಅನ್ಲೆಸ್ ಅಂಟಿಲ್ ಅದು ಶುಚಿತ್ವ ಏನು ಕಾಪಾಡ್ಕೊಂಡು ಬಂದ್ರೆ ಅಥವಾ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಅಲ್ಲಿ ಅದೇನು ಇನ್ಫೆಕ್ಷನ್ ಆಗದೆ ಇರೋಗೆ ಪ್ಯಾಸ್ಚರೈಸ್ ಮಾಡಿ ಅದನ್ನ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರೆ ತೊಂದರೆ ಆಗೋದಿಲ್ಲ. ಆದ್ರೆ ತುಂಬಾ ಈಗ ಅಮೆರಿಕದಿಂದ ಭಾರತಕ್ಕೆ ಬರಬೇಕಂತಂದ್ರೆ ಈ ಟ್ರಾವೆಲ್ ಇರ್ಬೋದು, ಡಿಲೇ ಇರ್ಬೋದು, ಅದನ್ನ ಪ್ಯಾಕೇಜ್ ಮಾಡಿ ಕಳಿಸೋದಿರ್ಬೋದು, ಇವೆಲ್ಲ ಸಾಕಷ್ಟು ಟೈಮ್ ಕೂಡ ತೆಗೆದುಕೊಳ್ಳುತ್ತೆ. ಸೊ ಆ ತರ ಇರುವಾಗ ಇವೆಲ್ಲ ತುಂಬಾ ಪೆರಿಷಬಲ್ ಐಟಮ್ಸ್ ಅಂತ ಹೇಳ್ತೀವಿ. ನೋಡಿ, ಬೇರೆ ಈಗ ನಾವೇನು ಈಗ ಗೃಹ ಉಪಯೋಗಿ ವಸ್ತುಗಳಿರ್ಬೋದು, ಇವೆಲ್ಲ ಎಷ್ಟು ದಿವಸ ಇದಾದ್ರೂ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಹಾಲು ಎಲ್ಲ ನಾವು ಈಗ ಒಂದ್ ದಿವಸ 2 ದಿವಸಕ್ಕೆ ಬೇಗ ಕೆಡುವಂತ ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಈ ಸ್ಟೋರೇಜ್ ಅಲ್ಲಿ ಇರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಆಡ್ ಮಾಡೋದ್ರಲ್ಲಿರ್ಬೋದು, ಇವು ಯಾವ್ದಾದ್ರು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಯೂಶಲಿ ಕಂಟ್ಯಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇಂಥ ಕಂಟ್ಯಾಮಿನೇಟ್ ಆಗಿರುವಂತಹ ಹಾಲನ್ನ ಮಕ್ಕಳಾಗ್ಲಿ ಅಥವಾ ಯಾರಾದ್ರೂ ಸೇವಿಸಿದಾಗ ಯೂಶಲಿ ಅಸ್ವಸ್ಥ ಆಗುವಂತ ಚಾನ್ಸಸ್ ಇರುತ್ತೆ. ಇವಿಷ್ಟು ಡಾಕ್ಟರ್ ಪವನ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಹಾಲು ಕಂಟಾಮಿನೇಟ್ ಆದ್ರೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ವಿಚಾರ ಮಾಡಬೇಕಿದೆ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಡೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನ್ ವೆಜ್ ಹಾಲಿನಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುತ್ತೆ. ಅಮೆರಿಕದ ಹಸುಗಳಿಗೆ ಮಾಂಸಾಹಾರ ನೀಡ್ತಾರೆ. ನಾನ್ ವೆಜ್ ಹಾಲಿನಿಂದ ಧಾರ್ಮಿಕ ಭಾವನೆಗೂ ಕೂಡ ಧಕ್ಕೆ ಆಗುತ್ತೆ. ನಾನ್ ವೆಜ್ ಹಾಲಿನಿಂದ ಮನುಷ್ಯನ ದೇಹದ ಮೇಲೆ ನಾನಾ ರೀತಿಯ ಪರಿಣಾಮಗಳು ಬೀರುತ್ತೆ. ವಾಂತಿ, ಭೇದಿ, ಹೊಟ್ಟೆ ನೋವು, ಹೊಟ್ಟೆ ಹಿಂಡುವಂತ ಅನುಭವ ಆಗುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ತಜ್ಞ ವೈದ್ಯ ಡಾಕ್ಟರ್ ಪವನ್ ಮಾಹಿತಿಯನ್ನು ನೀಡಿದ್ದಾರೆ.
ದೇಹದ ಮೇಲೆ ನಾನಾ ರೀತಿಯ ಪರಿಣಾಮಗಳು ಆಗುತ್ತೆ. ಇದನ್ನ ನಾವು ತಡೆದುಕೊಳ್ಳೋದಕ್ಕಾಗುವುದಿಲ್ಲ. ನಮ್ಮ ದೇಹದ ಪರಿಸ್ಥಿತಿ ನಾನ್ ವೆಜ್ ಹಾಲಿಗೆ ಸೂಕ್ತ ಅಲ್ಲ ಅನ್ನೋ ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಮಾತಾಡಿದ್ದಾರೆ. ತಜ್ಞ ವೈದ್ಯ ಡಾಕ್ಟರ್ ಪವನ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಭಾರತ ದೇಶಕ್ಕೆ ನಾನ್ ವೆಜ್ ಹಾಲನ್ನ ರಫ್ತು ಮಾಡೋದಕ್ಕೆ ಅಮೆರಿಕ ಹೊರಟಿದೆ. ಹಾಗಾದ್ರೆ ಈ ನಾನ್ ವೆಜ್ ಹಾಲಂದ್ರೆ ಏನು, ಇದರಿಂದ ಮನುಷ್ಯರ ದೇಹದ ಮೇಲಾಗುವಂತಹ ಪರಿಣಾಮಗಳೇನು, ಇದರ ಬಗ್ಗೆ ಮಾತಾಡೋದಕ್ಕೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಪವನ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ನಾನ್ ವೆಜ್ ಹಾಲು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಏನ್ ಸರ್ ಈ ನಾನ್ ವೆಜ್ ಹಾಲು ಅಂತ? ನೋಡಿ, ನಮ್ಮ ಭಾರತದಲ್ಲಿ ಯೂಶಲಿ ಹಸುಗಳಿಗೆ ಹುಲ್ಲು, ಹಿಂಡಿ, ಬೂಸ ಮತ್ತೆ ವೇಸ್ಟ್ ವೆಜಿಟೇಬಲ್ಸ್ ಅನ್ನ ನಾವು ಫೀಡ್ ಮಾಡ್ತೀವಿ. ಆದ್ರೆ ಈಗ ಅಮೆರಿಕದಲ್ಲಿ ಏನಂದ್ರೆ ಇದಕ್ಕೆ ಬೇರೆ ತರನಾದ ಫೀಡ್ಸ್ ಅನ್ನ ಕೊಡ್ತಾರೆ. ಈ ಫೀಡ್ಸ್ ಅಲ್ಲಿ ಏನಾಗುತ್ತೆ, ಈ ಕೋಳಿ, ಕುರಿ, ಹಂದಿ, ಕುದುರೆ, ನಾಯಿ ಹೀಗೆ ಅದರ ವೇಸ್ಟ್ ಪ್ರಾಡಕ್ಟ್ಸ್ ಇರಬಹುದು ಅಥವಾ ಅದರ ಮಾಂಸ, ರಕ್ತ ಇವನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಇದನ್ನ ಆ ಹಸುಗಳು ತೆಗೆದುಕೊಂಡು ಕೊಡ್ತಕ್ಕಂಥ ಹಾಲನ್ನ ನಾನ್ ವೆಜ್ ಹಾಲು ಅಂತ ಹೇಳ್ತೀವಿ. ಆದ್ರೆ ಯೂಶಲಿ ಇವೆಲ್ಲ ತೆಗೆದುಕೊಂಡು ಅದು ಹಾಲನ್ನ ಕೊಟ್ಟಾಗ ಯೂಶಲಿ ಮೆಟಬಲೈಸ್ ಆಗಿ ಬರೋದ್ರಿಂದ ಆ ಹಾಲಲ್ಲಿ ಆ ನಾನ್ ವೆಜ್ ಕಂಟೆಂಟ್ಸ್ ಏನು ಇರೋದಿಲ್ಲ. ಆದ್ರೆ ಒಂದು ನಮ್ಮ ಭಾರತದಲ್ಲಿ ಹಸುವನ್ನ ಒಂದು ಪೂಜ್ಯ ಭಾವನೆಯಿಂದ ನೋಡೋದ್ರಿಂದ ಮತ್ತೆ ಆ ಹಾಲನ್ನ ಮತ್ತೆ ತುಪ್ಪವನ್ನ ದೇವರಿಗೆ ಇದೆಲ್ಲ ಉಪಯೋಗಿಸೋದ್ರಿಂದ ಇದನ್ನ ಸೇವಿಸಿದಾಗ ಇದಕ್ಕೆ ಒಂಥರ ಅಪಚಾರ ಆಗ್ಬೋದು ಅನ್ನೋ ಒಂದು ರಿಲಿಜಿಯಸ್ ಬಿಲೀಫ್ ಏನಿದೆ ಅಲ್ಲ, ಅದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಆದ್ರೆ ಇದರಿಂದ ಹೆಲ್ತ್ ಏನಾದ್ರೂ ಹಜಾರ್ಡ್ಸ್ ಇದೆಯಾ ಅಂತ ಕೇಳಿದ್ರೆ ಯೂಶಲಿ ಏನಾಗುತ್ತೆ, ಈ ಹಾಲು ಕಂಟಾಮಿನೇಟ್ ಆದಾಗ, ಯಾಕಂದ್ರೆ ಈ ಅನಿಮಲ್ಸ್ ಪ್ರಾಡಕ್ಟ್ಸ್ ಎಲ್ಲ ಏನೇನಿರುತ್ತೆ ಇವನ್ನೆಲ್ಲ ಹ್ಯಾಂಡಲ್ ಮಾಡುವಾಗ ಯೂಶಲಿ ಕಂಟಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇದರಲ್ಲಿ ಈಕೋಲೈ ಅನ್ನೋ ಬ್ಯಾಕ್ಟೀರಿಯಾ ಇರ್ಬೋದು, ಸಾಲ್ಮೊನೆಲ್ಲಾ ಇರ್ಬೋದು, ಲಿಸ್ಟೀರಿಯಾ, ಇವೆಲ್ಲ ಬ್ಯಾಕ್ಟೀರಿಯಾಗಳು ಕಂಟಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇವೆಲ್ಲ ಕಂಟಾಮಿನೇಟ್ ಆದಾಗ ಹೊಟ್ಟೆ ಹಿಂಡ್ತಕ್ಕಂಥದ್ದು, ವಾಂತಿ, ಲೂಸ್ ಮೋಷನ್ಸ್ ಆಗ್ತಕ್ಕಂಥದ್ದು, ಟೈಫಾಯ್ಡ್ ಜ್ವರ ಬರ್ತಕ್ಕಂಥದ್ದು ಇವೆಲ್ಲ ಕಾಮನ್ ಆಗಿ ಆಗುವಂತ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಕ್ಕಳು ಈ ಹಾಲನ್ನ ಸೇವಿಸಿದಾಗ ಬೇಗ ಇನ್ಫೆಕ್ಷನ್ಗೆ ತುತ್ತಾಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಕಂಟಾಮಿನೇಟ್ ಆಗದೆ ಪ್ಯಾಶ್ಚರೈಸ್ ಮಾಡಿ ಏನು ಸ್ಟ್ಯಾಂಡರ್ಡ್ ನಾರ್ಮ್ಸ್ ಇದೆ ಅದರ ಪ್ರಕಾರ ಬಂದ್ರೆ ಯೂಶಲಿ ಏನೂ ಆಗೋದಿಲ್ಲ. ಇನ್ನು ಇದರ ಜೊತೆಗೆ ಯೂಶಲಿ ಕೆಮಿಕಲ್ ಕಂಟಾಮಿನೇಷನ್ ಆಗುವಂತ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಈ ಕೆಮಿಕಲ್ ಕಂಟಾಮಿನೇಷನ್ ಅಂದ್ರೆ ಈ ಸಾಕಷ್ಟು ಪ್ರಾಣಿಗಳಲ್ಲಿ ಮೆಡಿಸಿನ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಸೊ ಇವೆಲ್ಲಾನು ಕೂಡ ಯೂಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಈ ಹಾಲ್ನಲ್ಲಿ ಇವೆಲ್ಲ ಈ ಮೆಡಿಸಿನ್ಸ್ ಇರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು ಇದ್ದಾಗ ಯೂಶಲಿ ಪಾಸ್ ಆಗುತ್ತೆ. ಸೊ ಇದನ್ನ ಸೇವಿಸಿದಾಗ ಲಾಂಗ್ ಟರ್ಮ್ ಏನಾದ್ರೂ ಇದಿದ್ರೆ ಆಗ ತುಂಬಾ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಭಾರತೀಯರು ಸಾಮಾನ್ಯವಾಗಿ ದೇಸಿ ಹಾಲನ್ನ ಕುಡಿದು ಬೆಳೆದಿರ್ತಾರೆ, ಅದೇ ಅಭ್ಯಾಸ ಆಗಿರುತ್ತೆ. ಏಕ್ದಮ್ ಬೇರೆ ದೇಶದ ನಾನ್ ವೆಜ್ ಹಾಲು ಅಂತ ಸೇವನೆ ಮಾಡಿದಾಗ ಅದು ಯಾವ ರೀತಿಯಾಗಿ ಪರಿಣಾಮಗಳು ಬೀಳುತ್ತೆ ಸರ್, ಎಸ್ಪೆಷಲಿ ಚಿಕ್ಕ ಮಕ್ಕಳುಗಳಲ್ಲಿ ಆ ರೀತಿಯಲ್ಲಿ ಅಥವಾ ದೊಡ್ಡವರಲ್ಲಿ ಅಂತ? ನೋಡಿ, ಹಾಲು ಯಾವ ದೇಶದ್ದು ಅನ್ನೋದು ಏನು ಅದು ಡಿಫರೆನ್ಸ್ ಆಗೋದಿಲ್ಲ ಅನ್ಲೆಸ್ ಅಂಟಿಲ್ ಅದು ಶುಚಿತ್ವ ಏನು ಕಾಪಾಡ್ಕೊಂಡು ಬಂದ್ರೆ ಅಥವಾ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಅಲ್ಲಿ ಅದೇನು ಇನ್ಫೆಕ್ಷನ್ ಆಗದೆ ಇರೋಗೆ ಪ್ಯಾಶ್ಚರೈಸ್ ಮಾಡಿ ಅದನ್ನ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ರೆ ತೊಂದರೆ ಆಗೋದಿಲ್ಲ. ಆದ್ರೆ ತುಂಬಾ ಈಗ ಅಮೆರಿಕದಿಂದ ಭಾರತಕ್ಕೆ ಬರಬೇಕಂತಂದ್ರೆ ಈ ಟ್ರಾವೆಲ್ ಇರ್ಬೋದು, ಡಿಲೇ ಇರ್ಬೋದು, ಅದನ್ನ ಪ್ಯಾಕೇಜ್ ಮಾಡಿ ಕಳಿಸೋದಿರ್ಬೋದು, ಇವೆಲ್ಲ ಸಾಕಷ್ಟು ಟೈಮ್ ಕೂಡ ತೆಗೆದುಕೊಳ್ಳುತ್ತೆ. ಸೊ ಆತರ ಇರುವಾಗ ಇವೆಲ್ಲ ತುಂಬಾ ಪೆರಿಷಬಲ್ ಐಟಮ್ಸ್ ಅಂತ ಹೇಳ್ತೀವಿ. ನೋಡಿ, ಬೇರೆ ಈಗ ನಾವೇನು ಈಗ ಗೃಹ ಉಪಯೋಗಿ ವಸ್ತುಗಳಿರ್ಬೋದು, ಇವೆಲ್ಲ ಎಷ್ಟು ದಿವಸ ಇದಾದ್ರೂ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಹಾಲು ಎಲ್ಲ ನಾವು ಈಗ ಒಂದ್ ದಿವಸ 2 ದಿವಸಕ್ಕೆ ಬೇಗ ಕೆಡುವಂತ ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಈ ಸ್ಟೋರೇಜ್ ಅಲ್ಲಿ ಇರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಆಡ್ ಮಾಡೋದ್ರಲ್ಲಿರ್ಬೋದು, ಇವು ಯಾವ್ದಾದ್ರು ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಯೂಶಲಿ ಕಂಟಾಮಿನೇಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇಂಥ ಕಂಟಾಮಿನೇಟ್ ಆಗಿರುವಂತಹ ಹಾಲನ್ನ ಮಕ್ಕಳಾಗ್ಲಿ ಅಥವಾ ಯಾರಾದ್ರೂ ಸೇವಿಸಿದಾಗ ಯೂಶಲಿ ಅಸ್ವಸ್ಥ ಆಗುವಂತ ಚಾನ್ಸಸ್ ಇರುತ್ತೆ. ಇವಿಷ್ಟು ಡಾಕ್ಟರ್ ಪವನ್ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ಹಾಲು ಕಂಟಾಮಿನೇಟ್ ಆದ್ರೆ ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ, ಅದರ ಬಗ್ಗೆ ವಿಚಾರ ಮಾಡಬೇಕಿದೆ ಅನ್ನೋ ಒಂದು ವಿಚಾರವನ್ನು ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ದೀಪ್ತಿ ತೋಳ್ಪಡೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.